ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ದಿವ್ಯಲಕ್ಕಿ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡೋಣ. ಈವ್ನಿಂಗ್ ಆಗಲೇ ಒಂದು 6 o'clock ಆಗಿದೆ ನೋಡಿ. ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ ಥರ ಮಳೆ ಅಂದರೆ ತೋರಿಸ್ತೀನಿ ಬನ್ನಿ. ಹಾಗೆಯೇ ಇಷ್ಟೇ ಕಾಣೋದೇ ಇಲ್ಲ. ಸಣ್ಣ ಸಣ್ಣಗೆ ಹನಿ ಬರ್ತಾಯಿದೆ ನೋಡಿ, ಈ ಥರ ಬರ್ತಿದೆ ಹನಿ. ಇನ್ನು ಈ ಥರ ವೆದರ್ ಇದ್ದಾಗ ಕಾಫಿ ಕುಡಿಯೋದಕ್ಕೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಒಬ್ಬೊಬ್ಬರಿಗೆ ಟೀ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಕಾಫಿ ಇಷ್ಟ ಆಗುತ್ತೆ, ಇನ್ನು ಒಬ್ಬೊಬ್ಬರಿಗೆ ಲೆಮನ್ ಟೀ ಅಥವಾ ಗ್ರೀನ್ ಟೀ ಇದನ್ನೆಲ್ಲ ಕುಡಿತಾರೆ. ನನಗಂತೂ ಕಾಫಿ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ. ಹಾಗೆ ಹೇಳ್ತಿದ್ದಾಗೆ ಮಳೆ ಜೋರಾಯಿತು. ಸೊ ಇಷ್ಟು ಮಳೆ ಜೋರಾಗಿದೆ ಅಂದರೆ ನಾವು ಕಾಫಿ ಕುಡಿಲೇಬೇಕು. ಅಂದರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಕುಡಿಯೋಣ ಅಲ್ವಾ, ಕೋಲ್ಡ್ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಫೆಲೆಲ್ಲ ಸಿಗುತ್ತಲ್ವಾ, ಸೊ ಆ ಥರನೇ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ ಬನ್ನಿ ಮಾಡೋಣ. ಮಾಡ್ಕೊಂಡು ಚೆನ್ನಾಗಿ ಕಾಫಿ ಎಲ್ಲ ಕುಡ್ಕೊಂಡು ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ಎಲ್ಲ ಬೇಡ ಅಂತ ಅಂದ್ಕೋತೀನಿ. ಈ ಟೈಮಲ್ಲಿ ತಿಂದುಬಿಟ್ರೆ ಊಟ ಮಾಡೋದಕ್ಕಾಗಲ್ಲ ರಾತ್ರಿ ಹೊತ್ತು. ನನ್ನ ಮಕ್ಕಳಂತೂ ಊಟನೇ ಮಾಡೋಲ್ಲ ಇದನ್ನೆಲ್ಲ ತಿಂದರೆ. ಸೊ ಅದಕ್ಕೋಸ್ಕರ ನನಗೂ ಒಂದು ಪಿಂಪಲ್ ಬೇರೆ ಸ್ಟಾರ್ಟ್ ಆಗಿದೆ. ಜಾಸ್ತಿ ಆಯಿಲ್ ಐಟಮ್ ತಿಂದರೆ ನನಗೆ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅವಾಯ್ಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ತಿನ್ನೋದು ಬೇಡ ಅಂತ ಹೇಳಿ. ಒಂದು ಪಕ್ಷಿ ಕೂತಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲಿ. ಪಾಪ ಕರೆಂಟ್ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ಕರೆಂಟಿನ ವೈರ್ ಮೇಲೆ ಕೂತಿದೆ. ಸೊ ಮಳೆ ಬೇರೆ ಬರ್ತಿದೆ. ಬನ್ನಿ ನೋಡೋಣ. ನನ್ನ ಮಕ್ಕಳಂತೂ ತಿನ್ನೋದಕ್ಕೆ ಏನಾದರೂ ಸಿಕ್ಬಿಟ್ರೆ ಸಾಕು, ನಾನು ಬೇಡ ಯಾರು ಬೇಡ. ರಪ್ಪ ಇನ್ನೂ ಚಿಪ್ಸ್ ತಂದಿದ್ರು, ಒಂದು ನಿಮಿಷ ಕಾಣಲ್ಲ ಅವನು. ಏನದು ತಿಂತಾರದು? ಅಣ್ಣ ಕೊಟ್ಟನಾ? ಥ್ಯಾಂಕ್ ಯು ಹೇಳ್ದೆ ಅಣ್ಣಂಗೆ. ಹಾಂ, ಇವಾಗ ತಾನೇ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೆ. ಕುಂಕುಮ ನೋಡಿ ಯಾವ ಥರ ಇಟ್ಕೊಂಡಿದ್ದಾನೆ ಅವನು. ನಾನು ಒಂಥರ ಇಟ್ಟರೆ ಅವನೇ ಒಂಥರ ಮಾಡ್ಕೊತಾನೆ. ಇನ್ನು ಈ ಬಾಸ್ ನೋಡಿ ಯಾವ ಹ್ಯಾಂಗಲಲ್ಲಿ ಮಲಗಿದ್ದಾನೆ. ಇವನಿಗೆ ಸೊಂಟನೇ ಇಲ್ಲ ಅಲ್ವೇನೋ. ಕಾರ್ಟೂನಲ್ಲಿ ಶಿವ ನೋಡ್ಕೊಂಡು ಕೂತಿರ್ತಾನೆ. ಇನ್ನು ಮನೇಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇದು ಅಮಾವಾಸ್ಯೆ. ಸೊ ಪೂಜೆ ಎಲ್ಲ ಮಾಡಿಕೊಂಡೆ. ಇದು ಬುಧವಾರದ ವ್ಲಾಗು. ಹಾಗೆ ಸೋಮವಾರ ನಿಮಗೆ ಹೇಳಿದ್ದೆ ಏನು ಅಮಾವಾಸ್ಯೆ ಪೂಜೆಯನ್ನು ಮಾಡಿಕೊಂಡೆ ಅಂತೇಳಿ. ಸಾರಿ, ಏನಾಯಿತು ಅಂದರೆ ಕ್ಯಾಲೆಂಡ್ರಲ್ಲಿ ಬ್ಲ್ಯಾಕ್ ಕಲರ್ ಮಾರ್ಕ್ ಮಾಡಿರ್ತಾರೆ. ಆ ಥರ ಮಾರ್ಕ್ ಮಾಡಿದ್ರೆ ಅಮಾವಾಸ್ಯೆ ಅಂತ ಅರ್ಥ. ನಮ್ಮ ಕ್ಯಾಲೆಂಡ್ರಲ್ಲಿ 2 ಇತ್ತು, ತೋರಿಸ್ತೀನಿ ನೋಡಿ. ಇದು ಇಲ್ಲಿ ಇದಿತ್ತಲ್ಲ, ಇದನ್ನು ನಾನು ಶಿವಲಿಂಗದ್ದು, ಅದನ್ನು ನಾನು ಬ್ಲ್ಯಾಕ್ ಮಾರ್ಕ್ ಅಂತ ತಿಳ್ಕೊಂಡು ಅವತ್ತೇ ಅಮಾವಾಸ್ಯೆ ಅಂತ ತಿಳ್ಕೊಂಡಿದ್ದೀನಿ. ಡೀಪಾಗಿ ನೋಡೋದಕ್ಕೆ ಹೋಗಿಲ್ಲ ನೋಡಿ. 25ನೇ ತಾರೀಕು ಅಮಾವಾಸ್ಯೆ. ಇವತ್ತು ಅಮಾವಾಸ್ಯೆ ಇತ್ತು, ನಾನು ಸೋಮವಾರನೇ ಅಂತ ಅಂದ್ಕೊಂಡ್ಬಿಟ್ಟಿದೆ. ಪೂಜೆನೂ ಮಾಡ್ಕೊಂಡಿದ್ದೆ. ಇವತ್ತು ಗೊತ್ತಾಯಿತು ಹೆಂಗೋದು. ಸೊ ಹಾಗಾಗಿ ಇದೇನಿದು 2 ಮಾರ್ಕ್ ಇದ್ದಾವೆಲ್ಲ ಅಂತ ಹೋಗಿ ನೋಡ್ತೀನಿ. ಇವತ್ತು ಅಮಾವಾಸ್ಯೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ. ಇವಾಗಲೇ ಪೂಜೆ ಮಾಡೋಣ ಅಂಥೇಳಿ ಸಂಜೆ ಪೂಜೆನ ಮುಗಿಸ್ಕೊಂಡೆ. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಮಾತಾಡ್ತಿದ್ರೆ ಮಾತೇ ಆಗ್ಬಿಡುತ್ತೆ ಬ್ಲಾಗ್ ಫುಲ್ಲು. ಸೊ ಬನ್ನಿ ಇವಾಗ ಹೋಗಿ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಯೋಣ. ನಿಮಗೂ ತೋರಿಸ್ತೀನಿ ರೆಸಿಪಿ ಯಾವ ಥರ ಮಾಡಿದೆ ಅಂತ. ಹೊರಗಡೆ ವೆದರ್ ನೋಡ್ಕೊ ಬಂದ್ರಿ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಈ ವೆದರಲ್ಲಿ ಕಾಫಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವತ್ತು ಕೋಲ್ಡ್ ಕಾಫಿ ಮಾಡೋದಕ್ಕೆ ಅಂತೇಳಿ ಹಾಲನ್ನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಲ್ಯಾಶೆ ಆಗೋಷ್ಟು ಬ್ರೂ ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಕಾಫಿ ಪೌಡರ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು. ಇನ್ಸ್ಟೆಂಟ್ ಆದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪೌಡರ್ ಆದರೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಸ್ಲ್ಯಾಶೆಗಳನ್ನ ತಂದು ಇಟ್ಕೊಂಡಿರ್ತೀನಿ. ಜಾಸ್ತಿ ಏನು ಕಾಫಿ ಕುಡಿಯೋದಕ್ಕೆ ಹೋಗೋದಿಲ್ಲ. ಈ ಥರ ವೆದರ್ ಚೇಂಜ್ ಆದಾಗ ಯಾವಾಗಲಾದರೂ ಇಷ್ಟ ಆದಾಗ
ಮಾತ್ರ ಕುಡಿತಾ ಇರ್ತೀನಿ. ಹಾಗೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು 3-4 ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕ್ರೀಮಿಯಾಗಿರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಹಾಗೆ ನಾನು ಒಂದು ಗ್ಲಾಸ್ಗೆ ಇದನ್ನು ಹಾಕ್ಕೊತಾ ಇದ್ದೀನಿ, ಅಂದರೆ ಸ್ವಲ್ಪ ಡೆಕೋರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಜಾಸ್ತಿ ಗ್ಲಾಸ್ ಐಟಮ್ನ ಮಾಡ್ಕೊಂಡಿಲ್ಲ ನಾನು, ಏಕೆಂದರೆ ಕಿಶನ್ ಎಲ್ಲ ಹಾಳು ಮಾಡಿಬಿಡ್ತಾನೆ ಅಂತ ಭಯ. ಸೊ ಹಾಗಾಗಿ ಜ್ಯೂಸ್ದೇ ಒಂದು ಗ್ಲಾಸ್ ಇತ್ತಲ್ವ, ಸೊ ಅದರಲ್ಲೇ ನಾನು ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ನಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ ಗ್ಲಾಸ್ಗೆ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಸೊ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಇದು ಗ್ಲಾಸ್ ಫುಲ್ಲು ಕಾಫಿನ ನಾನು ಒಬ್ಬಳೇ ಕುಡಿಯೋದಿಲ್ಲ, ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಎಮ್ಮಿಂದ ಬರುತ್ತಲ್ವ, ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಒಂದು ಬಿಸ್ಕೆಟ್ ಜೊತೆಗೆ ನಾನು ಕೋಲ್ಡ್ ಕಾಫಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಕಾಫಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಬೇಕಾದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಚಿಲ್ಡ್ ಆಗಿ ಬೇಕು ಅಂದರೆ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಬೋದು. ಸೊ ನನಗೆ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅನಿಸ್ತು, ಹಾಗಾಗಿ ಕುಡಿತಾ ಇದ್ದೀನಿ. ಮಕ್ಳಿಗೂ ಅಷ್ಟೇ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕೊಟ್ಟಿದ್ದೀನಿ, ಅವರು ಸಹ ಬಿಸ್ಕೆಟ್ ಜೊತೆಗೆ ಹಾಲನ್ನು ಕುಡ್ಕೊಂಡ್ರು. ಇನ್ನು ಲಕ್ಷ್ಯಗೆ ಓದಿಸೋದಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವನ್ನ ಓದಿಸೋದಕ್ಕೆ ಅಂತ ಕೂರಿಸ್ಕೊಂಡಿದ್ದೀನಿ. ಜಾಸ್ತಿ ಏನಾದರೂ ಹೋಮ್ವರ್ಕ್ ಇದ್ದಾಗ ಬೇಗನೆ ಕೂರಿಸ್ಕೊಂಡಿರ್ತೀನಿ. ಒಂದೊಂದು ಸರಿ 8 ಗಂಟೆ 9 ಗಂಟೆ ಆಗೋಗ್ಬಿಡುತ್ತೆ. ನಾನು ಹೇಳ್ಕೊಡ್ತೇನೆ, ಅವನಿಗೆ ಅರ್ಥ ಆಗಬೇಕು, ಅಲ್ಲಿವರೆಗೂ ಬಿಡೋದಿಲ್ಲ. ಸೊ ಅವನ ಕೈಲೇ ಎಲ್ಲ ಹೇಳಿಸಿ ಬರ್ಸೋದು ಸ್ವಲ್ಪ ಲೇಟ್ ಆಗುತ್ತೆ, ಅವನು ಅದನ್ನು ಅರ್ಥ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇನ್ನು ಏನಾದರೂ CT ಏನಾದರೂ ಇದ್ದರೆ ಇನ್ನೂ ಲೇಟ್ ಆಗಿಬಿಡುತ್ತೆ, ಹೋಮ್ವರ್ಕ್ ಜೊತೆಗೆ ಅದನ್ನು ಹೇಳ್ಕೊಡ್ಬೇಕಾಗುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಕೂರಿಸ್ಕೊಳ್ತೀನಿ ಬಂದಿದ್ದ ತಕ್ಷಣವೇ. ಇನ್ನು ಅಣ್ಣ ಬರೀತಿದ್ರೆ ತಮ್ಮ ಸುಮ್ಮನಿರ್ತಾನ, ಅವನ ಜೊತೆಗೂ ಸೇರ್ಕೊಂಡು ಇವನು ಬರಿತಾ ಇರ್ತಾನೆ. ಸೊ ಮಕ್ಕಳು ನಾವೇನು ಮಾಡ್ತೀವೋ ಅದನ್ನು ನೋಡಿ ಕಲಿತಾರೆ. ಲಕ್ಷ್ಯ ಏನಾದರೂ ತೀಟೆ ಮಾಡ್ತಿದ್ರೆ ಅವನು ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ, ಅವನು ಬರೀತಿದ್ರೆ ಇವನು ಬರಿತಾ ಇರ್ತಾನೆ. ಇನ್ನು ನಾನು TV ನೋಡ್ತಿದ್ದೆ. ಸೊ ಆ ಗ್ಯಾಪಲ್ಲಿ ಇವನು ನನ್ನ ಹತ್ರಕ್ಕೆ ಬಂದ. ನಾನು TV ನೋಡಬೇಕಾದ್ರೆ ಎಲ್ಲ ಸುಮ್ಮನೆ ಕೂಡ್ತಿರ್ಬೇಕಾದ್ರೆ ನನ್ನ ಮಕ್ಕಳು ಏನೇನೆಲ್ಲ ಚೇಷ್ಟೆ ಮಾಡ್ತಾರೆ ಅಂತ ನಿಮ್ಮ ಜೊತೆಗೂ ತೋರಿಸ್ಬೇಕು ಅಂತ ಇಷ್ಟ ಆಯಿತು. ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ತೆಕ್ಕೊತಾ ಇದ್ದೀನಿ. ಸೊ ನೋಡಿ ಈ ಥರ ಎಲ್ಲ ಚೇಷ್ಟೆ ಮಾಡ್ತಾನೆ. ಲಕ್ಷ್ಯ ನನ್ನ ಹತ್ರ ಬರೋಂಗಿಲ್ಲ, ಹಿಂಗಾಗಲೇ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮಮ್ಮ ಅಂತೇಳಿ ಅವನು ಓಡಿ ಬಂದುಬಿಡ್ತಾನೆ. ಸೊ ನೋಡಿ ಮೋಹನ್ ಅವ್ರ ಕೆಲ್ಸಕ್ಕೆ ಹೋದ್ಮೇಲೆ ನಾವು 3 ಜನದ್ದು ಇದೇ ಕೆಲಸ. ಏನಾದರೂ ಹರಟೆ ಹೊಡೆಯೋದು, ಈ ಥರ ಮಾತಾಡ್ಸೋದು ಕಿಶನ್ನ, ಇದೇ ಆಗಿಬಿಡುತ್ತೆ. ಸೊ ಹೋಮ್ವರ್ಕ್ ಬರ್ಕೊಳ್ಳೋದು, ಓದ್ಕೊಳ್ಳೋದು, ಏನು ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಇದೇ ನಮ್ಮದು ಕೆಲಸ. ಸೊ ಇನ್ನು ಕಿಶನ್ಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಂದರೆ ಇಷ್ಟೊತ್ತಲ್ಲಿ ನಾನು ನಾರ್ಮಲಾಗಿ ಅವನಿಗೆ ಸರಿನೇ ಮಾಡ್ಕೊತೀನಿ, ರಾಗಿ ಸರಿನ. ಅದನ್ನು ತಿಂದ್ರೇ ಅವನಿಗೆ ಹೊಟ್ಟೆ ತುಂಬುತ್ತಲ್ವ, ಮಲ್ಕೊಂಡ್ಬಿಡ್ತಾನೆ. ರೈಸ್ ಐಟಮು ಮತ್ತು ಬೇರೆ ಏನಾದರೂ ಮಾಡಿಕೊಟ್ರೆ ಅಷ್ಟು ಹೊಟ್ಟೆ ತುಂಬೋದಿಲ್ಲ ಅವನಿಗೆ. ಸರಿ ಆದರೆ ಹೊಟ್ಟೆ ತುಂಬುತ್ತೆ. ಅಂದರೆ ನಾನೇನಾದಷ್ಟು ತೆಳುವಾಗೇನು ಮಾಡೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಮುದ್ದೆ ಮಾಡ್ಕೋತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊತೀನಿ ಅಷ್ಟೇ. ಸೊ ಅದನ್ನು ತಿಂದರೆ ಹೊಟ್ಟೆ ತುಂಬ ಇರುತ್ತೆ. ಸೊ ಆಮೇಲೆ ನಿಧಾನಕ್ಕೆ ಆರಾಮಾಗಿ ಮಲ್ಕೊತಾನೆ, ಮಧ್ಯರಾತ್ರಿ ಏನೂ ಎದ್ದೇಳೋದಿಲ್ಲ ಅವನು. ಇನ್ನು ನಮಗೆ ಅಂತೇಳಿ ಲಕ್ಷ್ಯ ಇವತ್ತು ದೋಸೆ ಮಾಡಿಕೊಡಿ ಅಮ್ಮ ಅಂತ ಹೇಳಿದ. ನಾನು ಇದನ್ನು ಪಡ್ಡು ಮಾಡೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೆ, ಅವ್ನು ದೋಸೆ ಬೇಕು ಅಂತ ಕೇಳ್ತಿದ್ದ. ಸೊ ಹಾಗಾಗಿ ಆಯಿತು ಅಂತೇಳಿ ಅವನಿಗೆ ದೋಸೆ ಬ್ಯಾಟರ್ನ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನು ಕಿಶನ್ಗೆ ಊಟ ಮಾಡಿಸ್ಕೊಂಡು ಬಿಡೋಣ ಅಂತೇಳಿ ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಹಾಗೆ ಅಂತೂ ಊಟ ಮಾಡೋದಿಲ್ಲ ಅವನು, ಏನಾದರೂ ಅವನಿಗೆ ಕತೆ ಹೇಳ್ತಾ ಇರಬೇಕು, ಅವ್ನು ಕೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅವನು ಊಟನೇ ಮಾಡೋದಿಲ್ಲ. ಅಲ್ಲಿ ಇಲ್ಲಿ ಓಡಾಡಿಕೊಂಡು ತಿಂತಾ ಇದೆ, ಇಲ್ಲಾಂದರೆ ಮೊಬೈಲ್ ಕೊಡಬೇಕಾಗಿತ್ತು. ಆದಷ್ಟು ಅವಾಯ್ಡ್ ಮಾಡೋಣ ಅಂತೇಳಿ ಮಾಡ್ಕೊಂಡೆ ಅಷ್ಟೇ. ಇನ್ನು ನಮಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ವ, ಸೈಡ್ಸ್ಗೇನೂ ಇರಲಿಲ್ಲ. ಸೊ ಬೀಟ್ರೋಟ್ ಪಲ್ಯ ಏನಾದರೂ ಮಾಡ್ಕೊಳ್ಳೋಣ, ಬೀಟ್ರೋಟ್ ತುಂಬ ದಿನದಿಂದ ಹಾಗೇ ಇತ್ತು. ಸೊ ಹಾಗಾಗಿ ಬೀಟ್ರೋಟ್ ಪಲ್ಯನೇ ಮಾಡ್ಕೊಂಡು ಬಿಡೋಣ ಅಂತೇಳಿ ಇಲ್ಲಿ ಒಂದು ದೊಡ್ಡ ಸೈಜಿನ ಬೀಟ್ರೋಟ್ನ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಜಾಸ್ತಿ ತಿನ್ನಲೇ ಇಲ್ಲ ಲಕ್ಷ್ಯ. ಇನ್ನೇನು ಮಾಡೋದು, ಚಪಾತಿ ಜೊತೆಗೆ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಒಂದೊಂದು ಸರಿ ಬೀಟ್ರೋಟ್ ಪ್ಯೂರಿನ ಹಾಕ್ಕೊಂಡು ಕಲಸಿಟ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ದೋಸೆ ಮಾಡ್ತಿದ್ನಲ್ವ, ದೋಸೆ ಬ್ಯಾಟರ್ಗೂ ಹಾಕ್ಕೊಳ್ಬೋದು, ಬಟ್ ಇನ್ನೂ ಸೈಡ್ಸ್ಗೆ ಏನಾದರೂ ಮಾಡಬೇಕಾಗ್ಬಿಡುತ್ತೆ ಅಂಥೇಳಿ ಬೀಟ್ರೋಟ್ ಪಲ್ಯನೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಆಗಲೇ ನಾನು ಈರುಳ್ಳಿ ಮತ್ತು ಹಸಿರುಮೆಣ್ಸಿನ್ಕಾಯಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೆ, ಬೀಟ್ರೋಟ್ ಒಂದು ತುರಿಯೋದಿತ್ತು, ತುರಿದಿಟ್ಕೊಂಡೆ. ಹಾಗೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು
ಹಾಕ್ಕೊಂಡಿದ್ದೀನಿ, ಹಾಗೆ ಸಾಸಿವೆನೂ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆನ ಹಾಕ್ಕೊಂಡು ಹಾಗೆ ಹಸಿರುಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಬೀಟ್ರೋಟ್ನ ಹಾಕ್ಕೊತಾ ಇದ್ದೀನಿ. ಎಲ್ಲರೂ ಒಂದೇ ಥರನೇ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ನಾನು ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿಲ್ಲ. ಸೊ ಒಬ್ಬೊಬ್ಬರು ಹೆಚ್ಚಿಟ್ಬಿಟ್ಟು ಅಂದರೆ ಸಣ್ಣದಾಗಿ ಹೆಚ್ಕೊಂಡು ಮಾಡ್ತಾರೆ, ಒಬ್ಬೊಬ್ಬರು ತುರ್ಕೊಂಡು ಮಾಡ್ತಾರೆ. ನಾನು ತುರ್ಕೊಂಡೇ ಮಾಡ್ತೀನಿ, ಬೇಗನೆ ಬೆಂದ್ಕೊಳ್ಳುತ್ತೆ ಅಂಥೇಳಿ. ಸೊ ಅಲ್ಲಿ ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಹಾಗೆ ಇಲ್ಲಿ ದೋಸೆಗೂ ಹಾಕ್ಕೊತಾ ಇದ್ದೀನಿ. ಲಕ್ಷ್ಯಗೆ ಏನು ಅಂತ ಗೊತ್ತಿಲ್ಲ, ದಿನ ಪೂರ್ತಿ ದೋಸೆ ಕೊಟ್ರೂ ತಿನ್ಕೊಂಡು ಬಿಡ್ತಾನೆ, ಅಷ್ಟು ಇಷ್ಟ ದೋಸೆ ಅಂದರೆ. ಅಡುಗೆ ಇತ್ತು ಬಟ್ ಅವನಿಗೆ ದೋಸೆ ಅಂದರೆ ಇಷ್ಟ ಆಗಿತ್ತು. ಸೊ ಹಾಗಾಗಿ ದೋಸೆನೇ ಮಾಡಿಕೊಡು ಅಮ್ಮ ಅಂತ ಹೇಳ್ತಾ, ಅವ್ನಿಗೇನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು, ಡಿಫ್ರೆಂಟಾಗಿ ಕೇಳ್ತಾ ಇರ್ತಾನೆ. ಸೊ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ, ಅವ್ನು ಕೇಳ್ದಂಗೆ ಮಾಡಿಕೊಡ್ಬಾರ್ದು, ಏನಾದರೂ ಹೆಲ್ದಿಯಾಗಿ ಮಾಡಿಕೊಡ್ಬೇಕು ಅಂತ. ಸೊ ಹಾಗಾಗಿ ಇನ್ನೇನು ಮಾಡೋದು, ಇವತ್ತೊಂದು ದಿನ ಮಾಡಿಕೊಟ್ಬಿಡೋಣ ಅಂಥೇಳಿ ದೋಸೆನ ಮಾಡಿಕೊಡ್ತಾ ಇದ್ದೀನಿ. ರಾತ್ರಿ ಹೊತ್ತು ನಾವು ಹೆವಿಯಾಗಿ ಏನು ಊಟ ಮಾಡೋದಿಲ್ಲ, ಲೈಟಾಗಿ ಊಟ ಮಾಡ್ಕೊತೀವಿ. ಅವನಿಗೂ 2 ದೋಸೆ ಹಾಕ್ಕೊಟ್ಟೆ, ಮತ್ತು ನಾನೊಂದು 2 ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಗ್ಯಾಪಲ್ಲಿ ನೀರಂತೂ ಕುಡಿತಾನೇ ಇರ್ತೀನಿ. ಇನ್ನು ನನ್ನ ಮಕ್ಕಳು ಯಾವುದೋ ಚಾನಲ್ನ ಚೇಂಜ್ ಮಾಡೋಕ್ಕೋಗಿ ಒಂದು ಒಳ್ಳೆ ಮ್ಯೂಸಿಕ್ ಹಾಕಿದ್ರು, ತುಂಬಾ ಇಷ್ಟ ನನಗೆ ಈ ಸಾಂಗು. ಸೊ ಆ ಸಾಂಗ್ ಹೇಳ್ಕೊತ ದೋಸೆನೂ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗ ಒಂದು ದೋಸೆ ತಿನ್ಕೊಂಡು ಬಂದ ಲಕ್ಷಯಿ, ಮತ್ತು ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ, ಒಂಚೂರು ಖಾಲಿ ಮಾಡೇ ಇಲ್ಲ ಬೀಟ್ರೋಟ್ ಪಲ್ಯನ. ಅದಕ್ಕೆ ಬೈತಾ ಇದ್ದೀನಿ ಅವನಿಗೆ, ಒಂಚೂರು ಬಿಡ್ದಂಗೆಲ್ಲ ತಿನ್ಕೋಬೇಕು ಅಂತ ಹೇಳಿ. ಸ್ವಲ್ಪ ಗದರಿಸಿದ್ರೆ ತಿನ್ಕೊತಾನೆ, ಇಲ್ಲ ಅಂದರೆ ಅವ್ನು ತಿನ್ನೋದಿಲ್ಲ. ಇನ್ನು ಪಾತ್ರೆಗಳನ್ನೆಲ್ಲ ತೊಳ್ಕೊಡೋಣ ಅಂತ ಹೇಳಿ ಬಂದೆ. ನಾನು ಊಟ ಮಾಡಬೇಕಾದ್ರೆ ಅಮ್ಮ ಫೋನ್ ಮಾಡಿದರು, ಅವ್ರ ಜೊತೆ ಮಾತಾಡಿಕೊಂಡು ಊಟನೆಲ್ಲ ಮುಗಿಸ್ಕೊಂಡು ಈಗ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಡೋಣ ಅಂತೇಳಿ ಬಂದು ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಂಡೆ. ಹಾಗೆ ಲಕ್ಷ್ಯಗೆ ಲಂಚ್ ಬಾಕ್ಸ್ ಎಲ್ಲ ಇತ್ತಲ್ವ, ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ನನಗೆ ಬೇಗನೆ ಕೈಗೆ ಸಿಗಬೇಕು. ಸೊ ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೆ ಅದನ್ನೆಲ್ಲ ಬಾಕ್ಸ್ನೆಲ್ಲ ಇಟ್ಬಿಟ್ಟು ಬಂದು ಏಪ್ರಾನ್ನ ಹಾಕ್ಕೊಂಡಿದ್ದೀನಿ. ಏಕೆ ಅಂದರೆ ನಾವು ಮಲ್ಕೋಬೇಕಾದ್ರೆ ಪಾತ್ರೆಗಳನ್ನೆಲ್ಲ ತೊಳೆದಿರ್ತೀವಲ್ವ, ಬಟ್ಟೆ ಎಲ್ಲ ತೇವ ಆಗೋಯ್ತು ಅಂದರೆ ಮಲ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಮೊದಲಿಗೆ ಬುಟ್ಟಿನೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ, ಅದಾದಮೇಲೆ ಪಾತ್ರೆಗಳನ್ನೆಲ್ಲ ಉಜ್ಕೊಂಡು ತೊಳ್ಕೊಂಡಿದ್ದಾಯಿತು. ಇನ್ನು ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾದಮೇಲೆ ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ, ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇದನ್ನೆಲ್ಲ ಹೀಗೆ ಬಿಟ್ಟರೆ ಜಿಲ್ಲೆಗಳೆಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ಎಲ್ಲನೂ ಒಂದು ಕಡೆಯಿಂದನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಗ್ಯಾಸ್ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಬಟ್ಟೆಗಳನ್ನೂ ಅಷ್ಟೇ ಎಲ್ಲ ಒರೆಸಿದಾದ್ಮೇಲೆ ಅಲ್ಲೇ ತೊಳೆದು ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಸಿಂಕ್ ಏರಿಯಾನು ಕ್ಲೀನ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅಲ್ಲೂ ಅಷ್ಟೇ ಸ್ಮೆಲ್ ಬರ್ತಾನೆ ಇರುತ್ತೆ. ಸೊ ರಾತ್ರಿ ಎಲ್ಲ ಹಾಗೆ ಬಿಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಇನ್ನೂ ಜಾಸ್ತಿ ಸ್ಮೆಲ್ ಆಗಿ ಜಿರಳೆಗಳು, ಹುಳಗಳು ಈ ಥರದ್ದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ನೆಲ್ಲಿನೂ ಅಷ್ಟೇ ಹಾಗೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಗೋಡೆಗಳು ಇದೆಲ್ಲ ಸಿಡ್ದಿರುತ್ತಲ್ವ, ನಾವು ಪಾತ್ರೆಗಳನ್ನೆಲ್ಲ ತೊಳೆದಿರ್ಬೇಕಾದ್ರೆ ಅದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಒಂದು ವೈಪರಿಂದ ಎಲ್ಲ ವೈಪ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮಕ್ಕಳಂತೂ ಡೈನಿಂಗ್ ಟೇಬಲ್ ಚೇರ್ನಂತೂ ಎಲ್ಲಂದ್ರಲ್ಲೇ ಹಾಕ್ಕೊಂಡು ಆಟ ಆಡ್ತಿರ್ತಾರೆ. ಅದನ್ನೆಲ್ಲ ಒಂದು ಕಡೆ ಸೆಟ್ ಮಾಡಿ ಇಟ್ಕೊಳ್ಬೇಕಲ್ವ, ಅದನ್ನೆಲ್ಲ ಇಟ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ಬಂದಿದ ತಕ್ಷಣ ಅಡುಗೆ ಮನೆ ಒಂಚೂರು ಚೆನ್ನಾಗಿ ಕಾಣಬೇಕು, ಏನಾದರೂ ಒಂದು ಡೆಕೋರೇಟಿವ್ ಐಟಮ್ಸ್ನೆಲ್ಲ ಇಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಿ ಅಡುಗೆ ಮನೆ ಈ ರೇಂಜಿಗೆ ರೆಡಿ ಆಯಿತು. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಈ ಅಡುಗೆ ಮನೆ ನೋಡೋದಕ್ಕೆ ನನಗಂತೂ ತುಂಬಾ ಖುಷಿಯಾಗುತ್ತೆ, ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ಥರ ಅಡುಗೆ ಮನೆ ನೋಡೋದಕ್ಕೆ ಯಾರಿಗಿಷ್ಟ ಆಗಲ್ಲ ಅಲ್ವಾ. ಇನ್ನು ಈ ವಾಲ್ ಮೇಲೆ ನಾನೊಂದು ಪೇಂಟಿಂಗ್ ಮಾಡಿದ್ದೆ, ಆವಾಗ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಆದಮೇಲೆ ಸ್ಕಿನ್ ಕೇರ್ ಮಾಡೋದಂತೂ ಇಂಪಾರ್ಟೆಂಟ್. ಸೊ ಸ್ಕಿನ್ ಕೇರ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಫೇಸ್ನೆಲ್ಲ ವಾಶ್ ಮಾಡಿಕೊಂಡು ಮಾಯ್ಶ್ಚರೈಸರ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಮಾಯ್ಶ್ಚರೈಸರೆಲ್ಲ ಹಾಕಿದ್ದಾದಮೇಲೆ ನಾನು ನೈಟ್ ಕ್ರೀಮ್ನ ಹಚ್ಕೊತಾ ಇದ್ದೀನಿ. ನೈಟ್ ಕ್ರೀಮ್ನ ಒಂದೊಂದ್ಸಲ ಹಚ್ಕೊತೀನಿ, ಒಂದೊಂದ್ಸರಿ ಸಿರಮ್ನ ಹಚ್ಕೊತೀನಿ. ಇವತ್ತು ಸ್ವಲ್ಪ ಕ್ರೀಮ್ನೇ ಹಾಕ್ಕೊಳ್ಳೋಣ ಅಂತೇಳಿ ನೈಟ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಲಿಪ್ ಬಾಮ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಬೇಸಿಗೆ ಆಗಲಿ, ಸೊ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ಕೇರ್ನಂತೂ ನಾನು ಯಾವತ್ತೂ ಸ್ಕಿಪ್ ಮಾಡ್ದೇ ಮಾಡ್ಕೊತೀನಿ. ಇನ್ನು ಮಲಗೋದಕ್ಕೂ ಮುಂಚೆ ನೀರು ಕುಡಿಯೋದಂತೂ ವೆರಿ ಇಂಪಾರ್ಟೆಂಟ್.
ಸ್ಕಿನ್ ಕೇರ್ ಅಂದರೆ ನಾವು ಕ್ರೀಮ್ ಹಚ್ಕೊಳ್ಳೋದು, ಹಾಗೆ ಮಾಯ್ಶ್ಚರೈಸರು, ಸೀರಮ್ಸು ಇದೆಲ್ಲ ಹಚ್ಕೊಂಡ್ರೆ ಅಲ್ಲ, ನಾವೇನು ಇಂಟೇಕ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ನೀರು ಕುಡಿಯೋದಾಗಿರ್ಬೋದು, ಹಾಗೆ ವೆಜಿಟೇಬಲ್ಸು, ಫ್ರೂಟ್ಸ್ನೆಲ್ಲ ತಿನ್ನೋದು, ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದು, ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾನಿಲ್ಲಿ ಸಿಲಿಂಡರ್ನೆಲ್ಲ ಆಫ್ ಮಾಡಿಕೊಂಡು ಲೈಟ್ಸ್ನೆಲ್ಲ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.